ವಿಚಾರ ನಿಮ್ಗೆ ಗೊತ್ತಿರಲಿ. ಕೆಲವು ಮಂದಿ ಮಾತ್ರ ಹಿಂಗೆ ಇಂಥವು ಘಟನೆ ನಿಮ್ಮ ಇದ್ರಾಗ ನಡೀತಿರ್ತಾವೆ. ಪರಮಾತ್ಮ ಯಾವಾಗಾರ ಒಮ್ಮೆ ಹೋದ್ ಜೀವ ಹೊಳಿ ಬಂದಿದ್ದು ಎಷ್ಟು ಅದ ಅಂತ ಮಾಡ್ರಿ ನೀವು. ಮೊನ್ನೆ ನಮ್ಮ ಕಡೆ ಒಂದು ಊರಾಗ ಶಿಗ್ಗಾಂವ್ ಕಡೆ ಒಂದು ಘಟನೆ ಆತ್ರಿ. ಚಡಚನಜ್ಜವ್ರ ನಿಮ್ಗೆ ಮಾಹಿತಿ ಇರಲಿ ಅಂತ ಹೇಳ್ತೀನಿ ನಾನು. ಅವ ಗಂಡ ತಿರ್ಕೊಂಡಾನ. ಹುಬ್ಳಿ KMC ಹಾಕ್ಯಾರ. ಅವನು ಹುಬ್ಳಿ KMC ಒಳಗೆ ಹಾಕ್ಯಾರ. KMC ಇಂದ ಹೊಳ್ಳಿ ಅವನ್ನ ಹಾವೇರಿ ಕಡೆ ಕರ್ಕೊಂಡು ಹೋಗ್ಬೇಕು. ಅವನ್ನ ಆ ಹಾವೇರಿ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ ನೋಡ್ರಿ, ವಿಚಿತ್ರ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ. ಹಾವೇರಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನು ಹೆಂಡತಿ ಸುಮ್ಮನೆ ಇರ್ಬೇಕಿಲ್ಲ. ಅಕ್ಕಿ ಏನು ಹೇಳ್ಯಾರ ಹಿಂಗೆ ಅದು ನಿಮ್ಗೆ ಬೇಕಾದ್ರೆ ಯೂಟ್ಯೂಬ್ನಾಗ ಹಿಂಗೆ ಹೋದ ಜೀವ ಬಂದಿರುವಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಯೂಟ್ಯೂಬ್ನಾಗ ತೋರಿಸ್ತಾರೆ ನೋಡ್ರಿ. ಹಾವೇರಿಯಿಂದ ಶಿಗ್ಗಾಂವ್ ಹತ್ರ ಹೋಗುವಂಥ ಟೈಮ್ದೊಳಗೆ ಅವ್ನ ಹೆಂಡತಿ ಏನು ಮಾಡ್ಯಾಳ, ಅವ ಆ ದಾಬಾಕ್ಕೆ ಸಿಕ್ಕಾಪಟ್ಟಿ ಊಟಕ್ಕೆ ಹೋಗಿದ್ನಂತವ. ದಾಬಾಕ್ಕೆ ಭಯಂಕರ ಸಲ ಊಟಕ್ಕೆ ಹೋಗಿದ್ದ. ಅವಾಗ ಹೆಂಡತಿ ಅಂದಂತ, ಸತ್ತವನ್ನ ತೊಗೊಂಡು ಆಂಬುಲೆನ್ಸ್ನಾಗ ಹಾಕ್ಕೊಂಡು ಹೊಂಟಾರ. ಅವ್ನು ತೊಗೊಂಡು ಹೋಗುವಂಥ ಟೈಮ್ದೊಳಗೆ ಅವ್ನ ಹೆಂಡತಿ ಏನು ಹೇಳ್ಯಾರ ಗೊತ್ತನ, ನೋಡಲ್ಲೇ ನೀ ಹೆಚ್ಚು ಬಂದು ಊಟ ಮಾಡುವಂಥ ದಾಬಾ ಅದ್ರ ಮುಂದೆ ಹೊಂಟಿವಿ, ಈಗರ ಕಣ್ಣು ತೆಗಿ ಅಂದ್ರೆ ಎದ್ದ ಕುಂತಿದ್ನಂತವ. ಏನು ವಿಚಿತ್ರ ಅಂತೀರಿ ನೀವು. ಇದು ಮತ್ತೆ ಸತ್ಯ ಘಟನೆ ಇದನ್ನ ಹೇಳಕತ್ತಿದ್ದ, ಸುಮ್ಮನೆ ಸುಳ್ಳು ಹೇಳಕತ್ತಿಲ್ಲ ನಾನು. ಇದು ಆಗಿದ್ದ ಘಟನೆ ಇದೆ. ಅಂದ್ರೆ ಯಾವುದ್ರ ಮೇಲೆ ಭಾಳ ಪ್ರೀತಿ ಇರ್ತೈತಿ ಅದನ್ನು ಮುಂದೆ ತಂದಿದ್ದಾಗ ಈ ತಂದೆ ತಾಯಿ ಜನ್ಮ ಕೊಟ್ಟಿರ್ತಾರ. ತಾಯಿ ಜನ್ಮ ಕೊಟ್ಟಂಥ ಟೈಮ್ದೊಳಗೆ ಎಷ್ಟೋ ಯಾವುದೋ ಕಾರಣಕ್ಕೆ ತಾಯಿ ಸತ್ತ ಹೋಗಿಬಿಟ್ಟಿರ್ತಾಳೆ. ಆದರೆ ಎಷ್ಟೋ ಸಲ ಮಕ್ಕಳು ಆ ತಾಯಿ ಮೇಲೆ ಆಡುವಂಥ ಟೈಮ್ದೊಳಗೆ ಆ ತಾಯಿ ಆ ಮಗುವಿನ ಸೌಂಡ್ ಕೇಳಿ ಎದ್ದಿರುವಂಥ ಉದಾಹರಣೆಗಳು ಸಿಕ್ಕಾಪಟ್ಟೆ ಅದಾವ. ಹಂಗೆ ಅಪ್ಪ ಬಸವಣ್ಣನವರು ಯಾವಾಗ ಅವನ ಪ್ರಾಣ ಹೋಗೈತೆ ಅನ್ನುವಂಥದ್ದು ಗೊತ್ತಾಯಿತು, ಆವಾಗ ಇವರು ಪ್ರಾಣನೂ ಹೋಯಿತು ಅನ್ನುವಂಥದ್ದು ಅಷ್ಟೇ ಸತ್ಯ ಘಟನಾ ಅನ್ನುವಂಥದ್ದನ್ನು ನಾವು ನಂಬಬೇಕಾಗ್ತದೆ. ಇದನ್ನು ಭೀಮಕವಿಗಳು ಪುರಾಣದೊಳಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಯಾಕೆ ನಾವು ನಂಬಬೇಕು ಅಂತಂದ್ರೆ ಅವತ್ತಿನ ಕಾಲದೊಳಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇತ್ತು. ಇವತ್ತು ನೋಡ್ರಿ, ಗಂಡ ಹೆಂಡತಿ ಇದ್ದವರು ಹೆಂಡತಿ ಸತ್ತ ಅಂದ್ಗೂಡ್ಲೇನ ಗಂಡ ಸತ್ತಿದ ಉದಾಹರಣೆ ಅದಾವಿಲ್ಲ, ಗಂಡ ಸತ್ತ ಅಂದ್ಗೂಡ್ಲೆ ಹೆಣ್ಣು ಸತ್ತ ಉದಾಹರಣೆ ಅದಾವಿಲ್ಲ. ಒಂದಕ್ಕೊಂದು ಜೀವಗಳು ಕೂಡಿದ್ದಾಗ ಇಂಥ ಘಟನೆಗಳು ಇವತ್ತು ನಡೀತಾವಂದ್ರೆ ಅವತ್ತಿನ ಕಾಲಕ್ಕೆ ನಡೆದಿದ್ದು ಇದು ಕಡೆನೇ ಇರಬೇಕು ಅನ್ನುವಂಥದ್ದನ್ನು ನಾವು ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಇಂಥ ಪ್ರಾಮಾಣಿಕತೆಯ ಕೆಲಸವನ್ನು ಮಾಡುವಂತಹ ಅನೇಕ ವ್ಯಕ್ತಿಗಳು ನಮ್ಮ ನಾಡಿನೊಳಗೆ ಇರ್ತಾರೆ. ಅಂಥವ್ರ ಮಧ್ಯದೊಳಗೆ ನಾವು ನೀವೆಲ್ಲರೂ ಇರ್ತೀವಿ ಅನ್ನುವಂಥದ್ದೇ ಒಂದು ದೊಡ್ಡ ಅದ್ಭುತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಕಲ್ಯಾಣದೊಳಗೆ ಬರ್ತಕ್ಕಂಥ ಅನೇಕ ಎಲ್ಲ ಶರಣರು ಎರಡು ಒಕ್ಕಲಿಗ ಮುದ್ದಣ್ಣ ಏನು ಕೆಲಸ. ಒಕ್ಕಲಿಗ ಮುದ್ದಣ್ಣ ಭಾಳ ಚಲೋ ಹಣ್ಣಿನ ಗಿಡ, ಭಾಳ ಚಲೋ ಕೃಷಿಯನ್ನು ಮಾಡವ, ಭಾಳ ಚಲೋ ಎಲ್ಲರಿಗಿನ ಪ್ರೀತಿಯಿಂದ ಕಾಣವ. ಅವ ಕೃಷಿ ಮಾಡುವಂಥ ಹೊಲದೊಳಗೆ ಸಿಕ್ಕಾಪಟ್ಟಿ ಮಾವಿನ ಹಣ್ಣಿನ ಗಿಡಗಳನ್ನು ಹಚ್ಚಿದ್ದ. ಯಾರಾದ್ರೂ ಆ ರೋಡ್ನ್ಯಾಗ ಬಂದಾರ ಅಂದ್ರೆ, ಆ ರೋಡ್ನ್ಯಾಗಿಂದ ಹಾಸಿ ಹೊಂಟಾರ ಅಂದ್ರೆ ಅವಾಗ ಏನು ಮಾಡವ, ಹಣ್ಣಿನ ಗಿಡಗಳನ್ನು ನೋಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಬಂದರೆ ಪಟ್ನ ಬಂದು ನೀರು ಕೊಡವ. ನೀರು ಕೊಟ್ಟು ಅಷ್ಟ ಬಿಡ್ತಿದ್ದಿಲ್ಲ, ಒಂದು ಹಣ್ಣು ಕೊಡವ ತಿನ್ನಕ್ಕೆ. ಒಂದು ಹಣ್ಣು ಕೊಟ್ಟು ರುಚಿ ಆಯಿತು ಅಂದರೆ ಇನ್ನೊಂದು ಹಣ್ಣು ಕೊಡು ಅಂತಂದ್ರೆ ಅದಕ್ಕೆ ರೊಕ್ಕ ತಾನವ. ಒಂದೇ ಹಣ್ಣು ಕೊಟ್ಟಿದ್ದು ದಾಸವ, ಎರಡನೇ ಹಣ್ಣು ಬೇಕಂದ್ರೆ ಅದು ಕಾಯಕದಿಂದ ಬಂದಿರ್ಬೇಕಪ್ಪ, ಹಂಗೆ ಕೊಡಂಗಿಲ್ಲ, ಅದಕ್ಕೆ ರೊಕ್ಕ ಕೊಡು ಅಂತಿದ್ದ. ರೊಕ್ಕ ಕೊಡು ಅಂತಂದಾಗ ಒಬ್ಬ ಜಂಗಮ ರೂಪದೊಳಗೆ ಬಂದಿರತಕ್ಕಂಥ ವ್ಯಕ್ತಿ ಹಣ್ಣು ತಿಂದ, ಖುಷಿ ಆಯಿತು. ಹಣ್ಣು ತಿಂದು ಖುಷಿ ಆದ ನಂತರದಲ್ಲಿ ಕೊಡಕ್ಕೆ ರೊಕ್ಕ ಇರಲಿಲ್ಲ. ಇನ್ನೊಂದು ಹಣ್ಣು ಅಂದ, ಇನ್ನೊಂದು ಹಣ್ಣು ನಾ ಕೊಡಂಗಿಲ್ಲಪ್ಪ, ಅದಕ್ಕೆ ರೊಕ್ಕ ಕೊಟ್ಟ ತೊಗೋಬೇಕು ನೀನು ಅಂದ. ಹಾಗಾದರೆ ರೊಕ್ಕ ತೊಗೊಂಬರ್ತೀನಿ ತಡಿ ಅಂತ ಹಿಂಗೆ ಹೊಂಟಿದ್ದ. ಅವನು ಹೊಲ್ಲಾಗ ಹೋಗುವಂಥ ಟೈಮ್ದೊಳಗೆ ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಅವ ಏನು ಮಾಡಿದ, ಅಲ್ಲೇ ತನ್ನ ಕಿಶೆದಾಗಿರುವಂಥದ್ದು ತನ್ನ ಜೇಬ್ನಾಗಿರುವಂಥ ಬಂಗಾರ ತೆಗೆದು ಅಲ್ಲಿ ಒಗದು ಹಿಂಗೆ ಒಗದು ಒಂದು 4 ಹೆಜ್ಜೆ ಮುಂದೆ ಹೋದಂಗೆ ಮಾಡಿ ಕರೆದು ನಾವು, ಮುದ್ದಣ್ಣ ಬಾ ಇಲ್ಲಿ. ಓಡಿ ಬಂದ ಮುದ್ದಣ್ಣ, ಯಾಕ್ರಿ ಅಂತ, ಇಲ್ಲಿ ಬಂಗಾರ ಬಿದ್ದೈತೆ ನೋಡಿ ತಗೋ ಅಂದವ. ಬಂಗಾರ ಬಿದ್ದೈತೆ ನೋಡಿ ತಗೋ ಅಂದ ಕೂಡ್ಲೇನ ಅವಾಗ ಮುದ್ದಣ್ಣ ಏನಂದಿರ್ಬೇಕ್ರಿ, ಇದು ನಂದಲ್ರಿ ಅಂದವ. ಅಲ್ಲೋ ಹೊಲನರ ನಿಂದ ಹೌದಾ ಅಲ್ಲ, ಹೊಲ ನಂದರಿ ಆದ್ರೆ ಬಂಗಾರ ನಂದಲ್ಲ ಅಂದವ. ಹೊಲ ನಂದ ಬಂಗಾರ ನಂದಲ್ಲ ಅಂದ ಕೂಡೇನ, ಇಲ್ಲೋ ಮತ್ತೆ ನಿನ್ನ ಹೊಲ್ದಾಗ ಬಂಗಾರ ಬಿದ್ದೈತೆ ಅಂದ್ರೆ ಮತ್ತೆ ನಿನ್ಗ ಸಂಬಂಧ ಇದ್ದಿದ್ದಲ್ಲ, ಅದು ಬೇರೆದ್ರ ಹೊಲ್ದಾಗ ಬಿದ್ದಿದ್ರೆ ಅವ್ರದಾಕಿತ್ತಪ್ಪ, ಇದು ನಿನ್ನ ಹೊಲ್ದಾಗ ಬಿದ್ದೈತಲ್ಲ ನೀ ತಗೋ ಅಂದಾಗ ನಾವೊಂದು ಮಾತು ಹೇಳಿದ, ನೋಡ್ರಿ ಈ ಬಂಗಾರ ನಾನು ಹೊಲ್ಲಾಗ ಬಿದ್ದಿರ್ಬೋದು, ಆದ್ರೆ ಈ ಬಂಗಾರ ಬಿದ್ದ ಜಾಗ ಏನೈತಲ್ಲ ಇದನ್ನ ನಾ ಮಾಡಕತ್ತಿಲ್ಲ, ನಂದ ಹೊಲ ಕರೆ, ಆದ್ರೆ ಮತ್ತೊಬ್ಬಂಗೆ ಕೊಟ್ಟಿನ ಅದ್ರ ಹೊಲನ ಅವಂಗೆ ಸಂಬಂಧಪಟ್ಟಿದ್ದದ, ಅವ್ನು ಕರಿ ಅಂದವ. ಬ್ಯಾರೇದ ಅವಂಗೆ ಒಬ್ಬಂಗೆ ಹೊಲ ಮಾಡಕ್ಕೆ ಕೊಟ್ಟಿದ್ದೀವ, ಹೊಲ ಮಾಡಕ್ಕೆ ಕೊಟ್ಟಿದ್ನಲ್ಲ ಅವ್ನು ಕರಿ ಅಂದಾಗ ಅವನು ಆ ಕಡೆ ಪಕ್ಕದಾಗ ಹರಗಾಕತ್ತಿದ್ದ. ಹರಗಾಕತ್ತ ವ್ಯಕ್ತಿಯನ್ನು ಕರೆದ, ನೋಡಪ್ಪ ಇವನು ಹೊಲ ಮಾಡಿ ಅಂತಲ್ಲ, ಹೌದೇನೇನು, ಹೌದ್ರಿ ಅಂದವ. ಮತ್ತು ಹೊಲದಾಗ ಬಂಗಾರ ಬಿದ್ದೈತಿ ಅದನ್ನು ತಗೋ ಅಂದ್ರೆ ಈ ಹೊಲ ನಂದ ಐತ್ರಿ, ಆದ್ರೆ ಅದನ್ನು ಲವಣಿ ಮಾಡಕ್ಕೆ ಅವ್ನು ಕೊಟ್ಟಿನಿ ನಾನು, ಅವ ಅದನ್ನು ತಗೋಬೇಕು, ನನಗೆ ಸಂಬಂಧ ಇಲ್ಲ ಅಂತ ಹೇಳಕತ್ತಾನಲ್ಲ, ನೀನಾರ ತಗೋ ಅಂತ ಹೇಳಿದ್ರೆ ಅವ ಏನು ಅನ್ಬೇಕು, ಅಪ್ಪ ಅವ್ರ ಈ ಹೊಲ ಅವಂದ ಐತಿ ಕರೆ, ನಾ ಮಾಡಾಕತ್ತೀನಿ ಕರೆ, ಆದ್ರೆ ಬಿದ್ದಿದ್ದು ಯಾವುದು ನಂದಲ್ರಿಪ್ಪ, ಇದ್ರಾಗ ಏನು ಬೆಳಿತೀನಿ ಅದು ಅಷ್ಟ ನಂದು ಅಂದ್ ನೋಡ್ರಿ. ಅವ ಎರಡು ದೊಡ್ಡವ್ರು ಬೇಕು,
ಏನು ತೆಳಗ್ ಬಿದ್ದೈತಲ್ಲ ಇದು ಯಾವುದು ನಂದಲ್ಲ, ಇದ್ರಾಗ ಏನು ಬೆಳಿತೀನಿ ಅದಷ್ಟ ನಂದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರ ಅಂತಂದ್ರೆ ವಿಚಾರ ಮಾಡ್ಕೊಳ್ರಿ. ಕಲ್ಯಾಣದಾಗ ಎಂತಿಂಥ ವ್ಯಕ್ತಿಗಳಿದ್ರು ಅನ್ನುವಂಥದ್ದು, ಅವ್ರು ಹಂಗಿದ್ರು ಅನ್ನುವಂಥ ಕಾರಣಕ್ಕೆ ಇವತ್ತು ಅವ್ರ ಚರಿತ್ರೆಯನ್ನು ನಾವೆಲ್ಲ ಇಷ್ಟಕೊಂಡ ಮಂದಿ ಕುಂತು ಕೇಳಾಕತ್ತೀವಿ. ಅವ್ರು ಹಂಗಿರ್ಲಿಲ್ಲ ಅಂತಂದ್ರೆ ಯಾರು ಕೇಳಾಕೈತ್ರಿ ಚರಿತ್ರೆಯನ್ನು? ಯಾರು ಕೇಳಾಕಿರಲಿಲ್ಲ. ಹಾಗಾಗಿ ದಿವಸನೂ ಸಹಿತ ಕಲ್ಯಾಣಕ್ಕೆ ಅನೇಕ ಶರಣರು ಬರ್ತಾರ, ಬಂದು ತಮ್ಮದೇ ಆಗಿರ್ತಕ್ಕಂತಹ ಕಾಯಕವನ್ನು ಮಾಡ್ತಾರ. ಮಡಿವಾಳ ಮಾಚಿ ದೇವರು ತಮ್ಮ ಕಾಯಕವನ್ನು ಮಾಡಬೇಕಾದ್ರೆ ಎಷ್ಟು ದೊಡ್ಡ ಅದ್ಭುತವಾದಂಥ ಶಕ್ತಿ ಇತ್ತು ಅನ್ನುವಂಥದ್ದನ್ನು ನಾಳೆ ದಿವಸ ನಾವು ನೀವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಇನ್ನೇನು